ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಮಾಡಿದ್ದಾರಾ ಶಾಸಕ. ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ಶಿವಗಂಗಾ. ಸಂಕ್ರಾಂತಿಗೆ ಸೂರ್ಯ ಪಥ ಬದಲಾಯಿಸ್ತಾನೆ. ಸಂಕ್ರಾಂತಿಗೆ ಸೂರ್ಯ ಹೊಸ ರಥವನ್ನು ಹತ್ತುತ್ತಾನೆ, ತನ್ನ ಪಥವನ್ನು ಚೇಂಜ್ ಮಾಡ್ತಾನೆ. ಜನವರಿಯಲ್ಲಿ ಎಲ್ಲ ಮಾತಾಡೋಣ್ರಿ, ಎಲ್ಲವನ್ನು ಜನವರಿಯಲ್ಲಿ ಮಾತಾಡೋಣ. ನಾವು ನಮ್ಮಲ್ಲಿ ಯಾವುದೇ ತರಹದ ಕುರ್ಚಿ ಕಿತ್ತಾಟವೇ ಇಲ್ಲ, ಎಲ್ರಿಗೂ ಕುರ್ಚಿ ಸಿಕ್ಕಿದೆ, ಯಾವ ಬಣನೂ ಇಲ್ಲ ಅಂತ ಹೇಳಿ ಬಸವರಾಜ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿರೋದು. ಉತ್ತಮಪ್ಪ, ಎಲ್ಲೂ ಕುರ್ಚಿ ಕಿತ್ತಾಟ ಇಲ್ಲಪ್ಪ, ನೀವು ಕ್ರಿಯೇಟ್ ಮಾಡಿರೋದು ಅನ್ಸುತ್ತೆ. ಅದು ಎಲ್ಲೂ ಕ್ರಿಯೇಟ್ ಕುರ್ಚಿ ಕಿತ್ತಾಟ ನಾವು ಯಾರು ಮಾಡ್ತಾ ಇಲ್ಲ. ಈಗ ಎಲ್ರಿಗೂ ಒಂದೊಂದು ಕುರ್ಚಿ ಸಿಕ್ಕಿದೆ, ಕುರ್ಚಿ ಸಿಗಲಿದ್ರೆ ಕುರ್ಚಿ ಕಿತ್ತಾಡ್ಬೇಕು. ಕುರ್ಚಿ ಇರೋದು ಇದೆಯಲ್ಲ, ಯಾಕೆ ಕಿತ್ತಾಡೋಣ? ನಮ್ಮಲ್ಲಿ ಯಾವುದೇ ಬಣನೂ ಇಲ್ಲ, ಯಾವ ಕಿತ್ತಾಟನೂ ಇಲ್ಲ. ನಾವು ದೆಹಲಿಗೆ ಅವರವರ ಡೆವಲಪ್ಮೆಂಟ್ ಬಗ್ಗೆ ಹೋಗಿರ್ಬೋದು ಬಿಟ್ರೆ ಬೇರೆ ವಿಷಯಕ್ಕೆ ಹೋಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಸಹ ನನ್ನ ಮಕ್ಕಳು ಅಲ್ಲೇ ಓದ್ತಾ ಇರೋದ್ರಿಂದ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಈಗ ನಾನೇನಾದ್ರು ಹೇಳಿಕೆ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ, ಅವ್ರು ಯಾರು ಹೇಳಿಕೆ ಕೊಟ್ಟರೆ ಅವ್ರನ್ನ ಕೇಳೋದು ಉತ್ತಮಪ್ಪ. ನನ್ನ ಕೇಳೋದು ಉಪಯೋಗ ಆಗಲ್ಲ. ಜನವರಿಗೆ ಮಾತಾಡ್ತೀನಿ, ಜನವರಿಗೆ ಮಾತಾಡೋಣ ಬಿಡ್ರಿ ದಯವಿಟ್ಟು. ಸಂಕ್ರಾಂತಿ ತಾವೆಲ್ಲ ಗೊತ್ತಿದೆ, ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ, ಅದು ಆಗ್ಬೋದು ಬದಲಾವಣೆ. ಭರವಸೆ ಇದೆಯಾ ಸರ್? ಸೂರ್ಯ ಬದಲಾವಣೆ ಆಗೋದು ಭರವಸೆ ಇದೆ, ಸೂರ್ಯ ಬದಲಾವಣೆ ಆಗೇ ಆಗ್ತದೆ. ಎಲ್ಲೂ ಕುರ್ಚಿ ಕಿತ್ತಾಟ ಇಲ್ಲಪ್ಪ. ನೀವು